ನಮಸ್ಕಾರ ವೀಕ್ಷಕರೇ, ನಾನು ಬಸನಗೌಡ ಪಾಟೀಲ್. ನನ್ನ ಪಾಟೀಲ್ ಚಾನಲ್ಗೆ ಸ್ವಾಗತ. ಈ ವರ್ಷದ ನನ್ನ ಕೊನೆಯ ವಿಡಿಯೋ ಆಗ್ಬೋದು. ಇವತ್ತಿನ ವಿಡಿಯೋ ಮತ್ತು ಇವತ್ತಿನ ದುಃಖಕರವಾದಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ದೇಶ ಇದೆ. 2-3 ದಿನದಿಂದ ನಮ್ಮ ಮೊದಲಿನ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಬೆಸ್ಟ್ ಎಕನಾಮಿಸ್ಟ್ ಮನಮೋಹನ್ ಸಿಂಗ್ ಅವರು ಇಲ್ಲ ನಮ್ಮ ಜೊತೆ. ಅವ್ರನ್ನ ಕಳ್ಕೊಂಡೆವು. ಈ ದುಃಖದ ಸಂದರ್ಭದಲ್ಲಿ ನಾನು ಅವರ ದುಃಖದಲ್ಲಿ ಭಾಗಿಯಾಗುತ್ತೆ. ಮನಮೋಹನ್ ಸಿಂಗ್ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗೋಕ್ಕಿಂತ ಮೊದಲು ಫೈನಾನ್ಸ್ ಸೆಕ್ರೆಟರಿ ಇದ್ದರು. ಅವರು ಕೇಂಬ್ರಿಡ್ಜ್ ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿ ಒಳಗೆ ಕಲಿತು ಬಂದಿದ್ದರು. ಆಮೇಲೆ ಯಾವುದೇ ದೇಶದ ಎಕನಾಮಿ ಹಾಳಾದಾಗ ಇವ್ರ ಸಲಹೆಯನ್ನು ಕೇಳಕ್ಕೆ ಬರ್ತಿದ್ರು. ಇವರು ಬೇರೆ ದೇಶದ ಪ್ರೈಮ್ ಮಿನಿಸ್ಟರ್ಸ್ ಅಂದರೆ ಈಸ್ ಒನ್ ಆಫ್ ದ ಇಂಟೆಲೆಕ್ಚುವಲ್ ಎಕನಾಮಿಸ್ಟ್ ಇನ್ ದ ವರ್ಲ್ಡ್. That is why not only India, whole world has lost one intellectual economist today. ಎಕನಾಮಿ ಏನು ಮಾಡ್ತದಂದ್ರೆ ನಮ್ಮ ಸಮಾಜವನ್ನು ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತದೆ. ಅದನ್ನು ಭಾಳ ನಮ್ಮ ದೇಶ ಸಂದಿಗ್ಧ ಪರಿಸ್ಥಿತಿ ಒಳಗಿದ್ದಾಗ ಅವರು ಫೈನಾನ್ಷಿಯಲ್ ಸೆಕ್ರೆಟರಿ ಇದ್ದರು. ಆವಾಗ ಕೆಲವೊಂದು ರಿಫಾರ್ಮ್ಸ್ ಮಾಡಾಕ್ತಿದ್ರು. ಅವಾಗ PV ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಆದಾಗ ಇವರು ಫೈನಾನ್ಸ್ ಮಿನಿಸ್ಟರ್ ಇದ್ದರು ನಮ್ಮ ದೇಶದ್ದು, ಮನಮೋಹನ್ ಸಿಂಗ್ ಅವರು. ಅದು ಯಾರ ಸಲಹೆ ಮೇರೆಗೆ ಅಂದರೆ ನಾವೆಂದೂ ಮರಿಬಾರ್ದು, ಕಾಂಗ್ರೆಸ್ನೊಳಗೆ ಬೇಕಾದಷ್ಟು ಚಲೋ ಲೀಡರ್ಸ್ ಇದ್ದರು. ಈ ಎಲ್ಲ ಪಾರ್ಟಿ ಆಗ್ಯಾವಲ್ಲ, ಎಲ್ಲ ಕಾಂಗ್ರೆಸ್ನಿಂದ ಒಂದೇ ಪಕ್ಷದಾಗೆ ಇದ್ರು ಎಲ್ಲರೂ. ಈಗೇನು ಸೆಕ್ಯುಲರ್ ಇದು ಹಿಂದುತ್ವವಾದಿ ಅದು ಏನು ಅಂತಾರಲ್ಲ, ಇವರೆಲ್ಲ ಒಂದೇ ಪಾರ್ಟಿ ಒಳಗೆ ಇದ್ರು ಅವಾಗ ಎಲ್ಲ ಲೀಡರ್ಸ್. ಅವಾಗ ಪಾರ್ಟಿನೇ ಅದು ಒಂದೇ ಇತ್ತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅದರೊಳಗೆ ಇದ್ರು ಮಹಾತ್ಮ ಗಾಂಧಿ ಹಿಡ್ಕೊಂಡು ಎಲ್ಲರೂ. ಎಲ್ಲ ಈ ಸದ್ದಿದ್ದವ್ರನ್ನ ಹೆಚ್ಚು ಕಮ್ಮ ಕೆಲವೊಂದು ರಾಜ್ಯದೊಳಗೆ ಆಳ್ತಾರೆ. ಎಲ್ಲರೂ ಭಾಳ ಮಂದಿ ಎಲ್ಲ ಕಾಂಗ್ರೆಸ್ ಪಕ್ಷದಿಂದೇ ಈಗಿದ್ದವ್ರು ಆಗಿ ಬರಲಾರ್ದಕ್ಕೆ ಏನು ಮಾಡಿದ್ರು, ನಾವು ಏನು ಏನರ ಆಗ್ಬೇಕಂತ ತಿಳ್ಕೊಂಡು ಬೇರೆ ಬೇರೆ ಪಾರ್ಟಿ ಮಾಡಿಕೊಂಡು ಬೇರೆ ಬೇರೆ ಪಕ್ಷ ಮಾಡಿದರು. ಆದರೆ ನಮಗೇನು ಕಾಂಗ್ರೆಸ್ ಬಗ್ಗೆ BJP ಬಗ್ಗೆ ಹೀಗೆ ಕೆಲವು ಮಂದಿ ತಿಳ್ಕೊಂಡ್ರೆ, ನಾವು BJP ಮಂದಿ, RSS ಮಂದಿ, ಅದು RSS ಅಲ್ಲಿ BJP ಅಲ್ಲಿ ಕಾಂಗ್ರೆಸ್ ಅಲ್ಲಿ ದೇಶಕ್ಕಾಗಿಯೇ ಕೆಲಸ ಮಾಡೋರೆಲ್ಲನೂ. ಕಾಂಗ್ರೆಸ್ ಪಕ್ಷ ದೇಶಕ್ಕಾಗಿ ಕೆಲಸ ಮಾಡಿದೆ ಇಲ್ಲಿದ್ದ. ನಾನು ಈ ಓಟ್ ರಾಜಕಾರಣಕ್ಕೆ ಏನೇನೋ ಹೇಳ್ತಾರೆ, ಆದರೆ ಮನಮೋಹನ್ ಸಿಂಗ್ ಹಿ ಈಸ್ ನಾಟ್ ಎ ಪೊಲಿಟಿಷಿಯನ್, he is economist. He is accidental prime minister. He is not a popular prime minister of India. After he became an accidental prime minister, again he ruled our country 10 years. ಆದರೂ ಅವರೆಂದೂ ಮತ್ತು ಜನರ ಒಳಗೆ ಆರಿಸಿ ಬರ್ತಿದ್ದಿಲ್ಲ. ರಾಜ್ಯಸಭಾ ಮೆಂಬರ್ ಆಗಿ ಇದ್ದರು. ಯಾವುದೇ ಒಂದು ಚುನಾವಣೆಯನ್ನು ಗೆಲ್ಲಬೇಕು ಮಾಡಬೇಕನ್ನೋ ಒಂದು ಇದರೊಳಗೆ ಎಲ್ಲಿ ಭಾಷಣ ಮಾಡ್ತಿದ್ದಿಲ್ಲ, ಏನಿಲ್ಲ. ಕಾಂಗ್ರೆಸ್ ಅನಿವಾರ್ಯವಾಗಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಿತ್ತು. ಅದನ್ನೆಲ್ಲ ಹೇಳ್ಕೊತ ಹೋಗೋದು ಆಗ್ತಿಲ್ಲ. ಅವ್ರ ಆಕಸ್ಮಿಕ ಪ್ರೈಮ್ ಮಿನಿಸ್ಟರ್ ಆಗಿರ್ಲಿಕ್ಕಂದ್ರೆ ನಮ್ಮ ದೇಶದ ಆರ್ಥಿಕತೆ ಆ ಟೈಮ್ನಾಗ ಹದಗೆಡ್ತಿತ್ತು. ಅದು ಏನೋ ಒಂದು ಪುಣ್ಯ ಅವ್ರು ನಮಗೆ ಸಿಕ್ಕಿದ್ದೆ. ಇದು ಎಲ್ಲರೂ ನೆನೆಸ್ತಾರೆ. ಅವ್ರ ಕೊಡುಗೆ ಏನಂತ ಹೇಳಿ ತಿಳ್ಕೊಬೇಕಂದ್ರೆ ನೀವು ಆ ನಮ್ನಿ ಎಕನಾಮಿ ಒಳಗೆ ಶಾಣೆ ಇರ್ಬೇಕಂತ. ಎಲ್ಲರೂ ಸಿದ್ದರಾಮಯ್ಯನಂಗೆ 2,000 ರೂಪಾಯಿ ಕೊಟ್ಟೆ, ಕೇಜ್ರಿವಾಲ್ ಟೈಪ್ ಫ್ರೀ ಡೀಲ್ಸ್ ಕೊಟ್ಟು ಆರಿಸಿ ಬಂದು ರಾಜಕೀಯ ಮಾಡಿ. ದಟ್ ಈಸ್ ನಾಟ್ ಎ ಮನಮೋಹನ್ ಎಕನಾಮಿ ಪಾಲಿಸಿ.
ಅವರ ಮನಮೋಹನ್ ಸಿಂಗ್ ಮಾಡಿದ್ದ ಮನ್ರೇಗಾ ಅಂದರೆ ಕೆಲಸ ಇಲ್ಲಾರ್ದವ್ರಿಗೆ ಪ್ರತಿ ವರ್ಷ 200 ದಿನ ಕೆಲಸ ಕೊಡಬೇಕು, ಇಷ್ಟು ಪಗಾರ ಅವ್ರಿಗೆ ಡೈಲಿ 200-300 ಡೈಲಿ ವೇಜಸ್. ಹಳ್ಳಿ ಒಳಗಲ್ಲಿ ಎಲ್ಲೇ ಅಲ್ಲಿ ಇದು ಒಂದು ಅವ್ರದ್ದು ಭಾಳ ಇಂಪಾರ್ಟೆಂಟ್ ಪ್ರೋಗ್ರಾಮ್. ಮತ್ತು ಆಧಾರ್ ಕಾರ್ಡ್ ಮಾಡಿದ್ದು, ಆಮೇಲೆ ಕೆಲವೊಂದು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಕೆಲವೊಂದು ಕಂಪ್ನಿ ಲಾಸ್ನಾಗ ಇದ್ದಿದ್ದು ತೆಗೆದು ಅದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿ. ಆಮೇಲೆ ಕೆಲವೊಂದು ಕಡೆ ಫಾರಿನ್ ಇನ್ವೆಸ್ಟ್ಮೆಂಟ್ FDI ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಕೆಲವೊಂದು ಫೀಲ್ಡ್ ಒಳಗೆ. ಇವೆಲ್ಲ ಆ ಟೈಮ್ನಾಗ ಇಲ್ಲಿ ನಮ್ಮ ದೇಶದೊಳಗೆ ಕೆಲವು ಮಂದಿ ಲೀಡರ್ಸ್ ಅದನ್ನೆಲ್ಲ ಗೀಟಿಗೆ ಭಾಳ ಮಂದಿ ಅದನ್ನೆಲ್ಲ ಅಪೋಸ್ ಮಾಡ್ತಿದ್ರು. ಮನಮೋಹನ್ ಸಿಂಗ್ ಶಾಣೆ ಅಂತ ಯಾವಾಗ ಗೊತ್ತಾಯ್ತಂದರೆ ನರೇಂದ್ರ ಮೋದಿ ಸ್ಟಾರ್ಟೆಡ್ ಇವೆಲ್ಲ ಏನು ನಮ್ದು ಎಕ್ಸ್ಪೋರ್ಟ್ ಜಾಸ್ತಿ ಆಯ್ತು. ಈಗ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಅದು ಎಕನಾಮಿಕ್ ಚಲೋ ಆಗ್ಲಕತ್ತು. ಆವಾಗ ಎಲ್ಲರೂ ನೆನೆಸ್ಲಾಗತ್ತಾರೆ ನರೇಂದ್ರ ಮೋದಿ ಮನಮೋಹನ್ ಸಿಂಗ್. ನರೇಂದ್ರ ಮೋದಿ ಇಂಪ್ಲಿಮೆಂಟೆಡ್ ಹೀಸ್ ಪಾಲಿಸಿ. ಇವನ್ ಬರಾಕ್ ಒಬಾಮಾ ಅಮೇರಿಕಾ ಇದ್ದಾಗ ಸಹಿತ ಮನಮೋಹನ್ ಸಿಂಗ್ ಅವರ ಸಲಹೆಯನ್ನು ತಗೊಂಡಿದ್ರು ಅವರು. ಆದರೆ ಈಗ ಕೆಲವು ಜನ ಏನದ ಮನಮೋಹನ್ ಸಿಂಗ್ ಹಂಗಿದ್ದ ಹಿಂಗೆ ಅವ್ರು ಇದ್ದಾಗ ಅವ್ರಿಗೆ ಕಿಮ್ಮತ್ತು ಕೊಡಲಾರ್ದವ್ರು ಅದಾರ. ಅವ್ರ ಪಾರ್ಟಿ ಒಳಗೆ ಬೇಕಾದಷ್ಟು ಹಗರಣಗಳನ್ನು ಮಾಡಿದ್ರು, ಅವ್ರನ್ನ ಕುಂದಿರಿಸ್ಕೊಂಡಿದ್ದು. ಆದರೂ ಏನೂ ಮಾತಾಡಲಿಲ್ಲ ಮನುಷ್ಯ. ಈಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ದೆನ್ ಪೆಟ್ರಿಯಾಟಿಕ್ ಪರ್ಸನ್. ತಂದೇನು ಕೆಲಸ ತಾವು ಮಾಡಿ ಹೋಗ್ಯಾರ. ಅದಕ್ಕೆ ಇವತ್ತು ಏನೂ ಪಾರ್ಟಿ ಏನೂ ಸಂಬಂಧ ಇಲ್ಲ ಅವ್ರಿಗೆ. ಕಾಂಗ್ರೆಸ್ ಅದು, ಸಮಾಜವಾದಿ ಪಾರ್ಟಿ ಅದು, ನಮ್ಮ ದೇಶದೊಳಗೆ ಇಲೆಕ್ಷನ್ ಅದಾವ, ಅದು ಏನೂ ಸಂಬಂಧ ಇಲ್ಲ. ಮನಮೋಹನ್ ಸಿಂಗ್ ಈಸ್ ಎ ಗುಡ್ ಪರ್ಸನಾಲಿಟಿ. ವಿ ಶುಡ್ ರಿಮೆಂಬರ್ ಹಿಮ್. ಈಗಿನ ಯುವ ಪೀಳಿಗೆ ಸಹಿತ ಅವ್ರನ್ನ ನೆನೆಸ್ಬೇಕು. ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್, PV ನರಸಿಂಹ, ವಾಜಪೇಯಿ ಇವರೆಲ್ಲ ಮಾಡಿದ್ದು ಬೇಸಿಕ್ ಏನು ಮಾಡಿದರು. ಅದರ ನಂತರ ನಮ್ಮ ನರೇಂದ್ರ ಮೋದಿ ಅವರು ಈಗ ಅದನ್ನು ವಿಕಾಸವನ್ನು ಮಾಡ್ತಾರೆ. ಅವಾಗೇ ಹಾಳಾಗಿ ಹೋಗಿಬಿಡ್ತಿತ್ತು ನಮ್ಮ ದೇಶ. ಈ ಕೆಲವು ಮಂದಿ ಕೆಲವೊಂದು ಪಾಲಿಸಿಯಿಂದ ಏನು ಮಾಡಿದರು, 30-40 MP ಆರಿಸ್ಕೊಂಡವ್ರು ಪ್ರೈಮ್ ಮಿನಿಸ್ಟರ್. ಅವರು ಹಂಗೆ ಆವಾಗ ಕಾಂಗ್ರೆಸ್ನೊಳಗೆ ಏನು ಸಮಸ್ಯೆ ಇತ್ತಂದ್ರೆ, ಪ್ರಣವ್ ಮುಖರ್ಜಿ ಅಂತ ಒಬ್ಬರು ಭಾಳ ಬ್ರಿಲಿಯಂಟ್ ಲೀಡರ್ ಇದ್ದರು. ಆದರೆ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಲಿಲ್ಲ ಅವರು. ಸೋನಿಯಾ ಗಾಂಧಿ ಅಂತಂದ್ರೆ ಕೊಡಲಿಲ್ಲ ಅವರು. ಕೆಲವು ಮಂದಿ ಶರದ್ ಪವಾರ್ ಆದರು ಬಿಕಾಸ್ ಆಫ್ ಹರ್ ಫಾರಿನ್ ಒರಿಜಿನ್. ನಮ್ಮ ದೇಶದಾಗ ಯಾರು ಶಾಣೆ ಇಲ್ಲ ಅಂತ ತಿಳ್ಕೊಂಡು ಅವಾಗ ಯಾವಾಗ ಪ್ರಣವ್ ಮುಖರ್ಜಿ ಅವ್ರು ತಾವು ಅವ್ರಿಲ್ಲ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ಅವ್ರಿಗೆ ಮಾಡಿದ್ರೆ ಹೀ ಈಸ್ ಎ ವೆರಿ ಆನೆಸ್ಟ್ ಲೀಡರ್. ಪ್ರಣವ್ ಮುಖರ್ಜಿ ಈಸ್ ಆಲ್ಸೋ ಬೆಸ್ಟ್ ಎಕನಾಮಿಸ್ಟ್. ಎಲ್ಲದರೊಳಗೂ ನಾಲೆಜ್ ಭಾಳ ಇತ್ತು. ನಮ್ಮ ದೇಶ ಅವರ ಸೇವೆಯನ್ನು ಕಳ್ಕೊತು. ಅದನ್ನು ಗುರುತಿಸಿ ಭಾರತ ರತ್ನವನ್ನು ಕೊಟ್ಟರು ನರೇಂದ್ರ ಮೋದಿಯವರು. ಆದರೆ ಆವಾಗ ಸೋನಿಯಾ ಗಾಂಧಿ ತಮ್ಮದು ನಡಿಬೇಕಲ್ಲ, ಇವು ಕೋalition ಪಾರ್ಟ್ನರ್ಸ್ ಹೌ ದೇ ಹ್ಯಾವ್ ಬಿಹೇವ್ಡ್ ಇನ್ 10 years. ಅವರೆಲ್ಲ ಮನಮೋಹನ್ ಸಿಂಗ್ ಅವರ ಮುಖಕ್ಕೆ ಮಸಿ ಬೆಳೆಯಲಿಕ್ಕೆ ಪ್ರಯತ್ನ ಮಾಡಿದ್ರು. ಬೇಕಾದಷ್ಟು ಹಗರಣಗಳು, 2G 3G ಕಾಮನ್ವೆಲ್ತ್ ಅದು ಹಂಗಾಯ್ತು ಹಿಂಗಾಯ್ತು ಅನ್ಕೋ ಗೌರ್ಮೆಂಟ್ ಎಲ್ಲ ಅವರೆಲ್ಲ ಮಾಡಿದ್ದು ಹೋಗಿ ಇವರೇ ಬೆಳಕಿಗೆ ವಾಟ್ ದೇ ಹ್ಯಾವ್ ಹೈಲೈಟೆಡ್. ನರೇಂದ್ರ ಮೋದಿ ಅವರಿಗೆ ಎಂದು ಪ್ರಧಾನಮಂತ್ರಿ ಅಂತ ಹೇಳಿ BJP ಒಳಗೆ ಡಿಕ್ಲೇರ್ ಮಾಡಿದರು. ಈ ಸ್ಟಾರ್ಟೆಡ್ ಟೆಲ್ಲಿಂಗ್ ದಿ ಹಗರಣಗಳು ಅಲ್ಲಿ ಮಾಡ್ಯಾರ ಇಲ್ಲಿ ಮಾಡ್ಯಾರ ಆಗುತ್ತದೆ. ಅವರು ಮಾಡಿದ್ದೆ ಇದನ್ನೇ ಹೋಗ್ಬಿಟ್ಟು ಸಾಧನೆಗಳು. ಆದರೆ ಜನರಿಗೆ ಉಳ್ದಾವು, ದೇಶಕ್ಕೆ ಉಳ್ದಾವು. ಈಗ ನರೇಂದ್ರ ಮೋದಿಯವರು ಏನೂ ಮಾಡುವಂಗಿಲ್ಲ. ಎಲ್ಲ ಬೇಸಿಕ್ ಥಿಂಗ್ಸ್ ಎಲ್ಲ ಮಾಡಿ ಹೋಗಿದ್ದೆ ಮನಮೋಹನ್ ಸಿಂಗ್. ಅದಕ್ಕೆ ನರೇಂದ್ರ ಮೋದಿಯವರು ಭಾಳ ರೆಸ್ಪೆಕ್ಟ್ ಕೊಡ್ತಾರೆ. ಆದರೆ ಈಗಿನ ನಮ್ಮಲ್ಲಿ ಕೆಲವು ಜನ ಏನು ಮಾಡ್ಯಾರ, ಕೆಲವು ಮಂದಿ ಏನು ತಿಳ್ಕೊಂಡ್ರೆ ಪ್ರೈಮ್ ಮಿನಿಸ್ಟರ್ ಆಗೋದನ್ನು ನರೇಂದ್ರ ಮೋದಿ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್.
and then he is a popular prime minister third time. He is elected prime minister. ಜನಪ್ರಿಯತೆ ಉತ್ತುಂಗದಲ್ಲಿರುವಂಥ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಯಾರ. ಅವ್ರು ಹಿಂಬಾಗಿಲಿಂದ ಬಂದು ಅವರು ಪ್ರೈಮ್ ಮಿನಿಸ್ಟರ್ ಆಗ್ಯಾರ. ನಮ್ಮಡೇಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡೂ ಪಾಲಿಟಿಕ್ಸ್. ಯಾಕಂದರೆ ಎಕನಾಮಿ ಎಲ್ಲ ಇವರು ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಮತ್ತು ಇವ್ರು ಯಾರು ಅಖಿಲೇಶ್ ಯಾದವ್ ಮತ್ತು ಕೇಜ್ರಿವಾಲ್ ಇವರು ತಾವು ಅಧಿಕಾರಕ್ಕೆ ಬರಬೇಕಂತ ತಿಳ್ಕೊಂಡು ನಮ್ಮ ದೇಶದ ಎಕನಾಮಿನೇ ಮನಮೋಹನ್ ಸಿಂಗ್ ಅವ್ರು ಹಾಕಿಕೊಟ್ಟ ದಾರಿ ನೆನಪು ಹಾರ್ರಿ. ಈಗ ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹೇಳೋದಲ್ಲ. ನಾ ಎಷ್ಟು ಕೊಡ್ತೀನಿ, ನೀ ಎಷ್ಟು ಕೊಡ್ತೀವಿ ಅಂತ ಕೇಳ್ತಾರೆ. ನಾ 2,000 ಕೊಟ್ಟೀನಿ, ನೀ 10,000 ಕೊಡ್ತೀನೋ 5,000. ಇನ್ನು ವಿ ವಿಲ್ ಸಿ ದಿಲ್ಲಿ ಎಲೆಕ್ಷನ್. ದಿಲ್ಲಿ ಎಲೆಕ್ಷನ್ ಏನು ಗೊತ್ತಾಗ್ತದೆ ಅಂದ್ರೆ ನಮ್ಮ ದೇಶದೊಳಗೆ ಯಾರು ಪಾಪ್ಯುಲರ್ ಲೀಡರ್ ಅದಾರೆ, ಯಾರು ಏನು ಮಾಡತ್ತಾರಂತ. ಯಾಕಂದರೆ ಎಷ್ಟು ಹಾಳು ಮಾಡ್ಲಿಕ್ಕೆ ಏನು ದಿಶೆ ಮನಮೋಹನ್ ಸಿಂಗ್ ಅವರು ಏನು ಮಾಡಿದರು ಅದರ ವಿರುದ್ಧ ಅದರ ಅಪೋಸಿಟ್ ಮಾಡತ್ತಾರೆ ಇವರು ಸಿದ್ದರಾಮಯ್ಯ. ಅದು ಪುಕ್ಕಟ್ ಕೊಡೋದು. ಮನಮೋಹನ್ ಸಿಂಗ್ ಅವರು ಫ್ರೀ ಏನೂ ಕೊಟ್ಟಿಲ್ಲ. ಅವರು ಕೆಲಸ ಮಾಡೋರಿಗೆ ಕೆಲಸ ಕೊಟ್ರೆ ನಿಮಗೆ ಏನರ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಬೆನಿಫಿಟ್ಸ್ ಬರೋದಿತ್ತು ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರೋಂಗೆ ನಿಮ್ಗೆ ಆಧಾರ್ ಕಾರ್ಡ್ ಕೊಟ್ಟರು. ಒಂದು ಒಳ್ಳೆ ಕೆಲಸ ಮಾಡಿ ಹೋದರು ಅವರು. ಆ ಜೀವನ ಪರ್ಯಂತ ನೆನಪಿಡಂತ ಇವ್ರು ಅದನ್ನು ಮಿಸ್ ಇದು ಮಾಡ್ಕೊಳತ್ತಾರೆ. ಇವರು ಮಾಡ್ಕೊಂಡು ಹಾಳು ಮಾಡತ್ತಾರೆ. ಇವತ್ತು ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿಂದ ಏನೂ ಫ್ರೀ ಕೊಡಲಿಲ್ಲ. ಅವ್ರು ಇನ್ನೂ ಹೆಚ್ಚು ಇನ್ಕ್ರೀಸ್ ಮಾಡ್ಕೊತೀವಿ. ಅವರು ಎಕನಾಮಿ ಯಾರಿಗೂ ಗೊತ್ತೇ ಆಗಲಿಲ್ಲ. ಹಿ ಯುಟಿಲೈಸ್ಡ್ ಹೀಸ್ ಪಾಪ್ಯುಲಾರಿಟಿ. ನರೇಂದ್ರ ಮೋದಿಯವರು ತಮ್ಮ ಪಾಪ್ಯುಲಾರಿಟಿ ಯೂಸ್ ಮಾಡಿ ಡಿಫೆನ್ಸ್ ಅವು ಇವೆಲ್ಲ ಭಾಳ ಚಲೋ ಮಾಡಿದ್ರು. ಇಂಡಿಯನ್ ರೈಲ್ವೆ ಆಯಿತು, ಏರ್ಲೈನ್ಸ್ ಆಯಿತು, ರೋಡ್ ಆಯಿತು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚಲೋ ಮಾಡಾಕತ್ತಾರ. ಎಜುಕೇಷನ್ ಆಯಿತು. ಹಿಂಗೆ ಈಗೇನದು IIT ಜಾಸ್ತಿ ಮಾಡಿದರು, IIM ಜಾಸ್ತಿ ಮಾಡಿದರು. ಜನರಿಗೆ ಉಪಯೋಗ ಆಗೋ ಕೆಲಸ ಮಾಡ್ಬೇಕಲ್ಲ. ನಾ ರೊಕ್ಕ ಕೊಡ್ತೀನಿ, ಪುಕ್ಕಟ್ ಕೊಡ್ತೀನಿ, ಪುಕ್ಕಟ್ ಮನೆಯಾಗಿರಿ, ನಾ 1,000 ಕೊಡ್ತೀನಿ. ಅಮಿತ್ ಶಾ ನಾವು ಐ ಆಮ್ ಆಲ್ಸೋ ವೆರಿ ಕ್ಯೂರಿಯಸ್ ಅಬೌಟ್ ದಿ ದಿಲ್ಲಿ ಎಲೆಕ್ಷನ್ಸ್. ಯಾಕಂದ್ರೆ ಈಗ ಪಾಪ್ಯುಲಾರಿಟಿನೇ ಹೋಗ್ಬಿಡುತ್ತೆ. ಏನು ಹೆಂಗೆ ಮಾಡೋದು ಇಲೆಕ್ಷನ್ ಅಂದ್ರೆ ಈಸಿ ಮಾಡೋದು. ಈಗ ಮೊನ್ನೆ ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ಮಹಾರಾಷ್ಟ್ರ ಒಳಗೆ 280 240 ಬಂದರು. ದೇ ಹ್ಯಾವ್ ಸ್ವೆಪ್ಟ್ ದ ಇಲೆಕ್ಷನ್. ಬಿಕಾಸ್ ಅವ್ರು ಏನು ಮಾಡಿಬಿಟ್ರು, ಇಲೆಕ್ಷನ್ ನಾಳೆ ನಾಡ್ದು ಅನ್ನೋಟಿಗೆ 2,000 ರೂಪಾಯಿ ಮೊದಲೇ ಹಾಕಿಬಿಟ್ರು ಮಂದಿ. ಡೈರೆಕ್ಟ್ ಬೆನಿಫಿಟ್ಸ್ DBT ಮಾಡಿದ್ದ ಮನಮೋಹನ್ ಸಿಂಗ್. ಅದನ್ನು ಮಿಸ್ಯುಟಿಲೈಸ್ ಮಾಡ್ಕೊಳ್ಳೋರು ಯಾರು? ಇವರು ರಾಜಕಾರಣಿ. ಅದಕ್ಕೊಂದು ಅಮೆಂಡ್ಮೆಂಟ್ ತರಬೇಕು. ಫ್ರೀ ಕೊಡ್ತೀನಿ, ಹಂಗೆ ಮಾಡ್ತೀನಿ. ಆಮೇಲೆ ಲೀಡ್ರ್ ಅದಕ್ಕೆ ಬೇಕು. ಆಮೇಲೆ ಯಾರು ಕೇಳ್ತಾರೆ ಲೀಡ್ರನ್ನ? ನಮ್ಮಲ್ಲಿ ನರೇಂದ್ರ ಮೋದಿಯವರು ಕರ್ನಾಟಕನಾಗ ಬಂದು ಬೇಕಾದಷ್ಟು ನಮಸ್ಕಾರ ಮಾಡಿ ಬೇಕಾದಷ್ಟು ಫೋಟೋ ಹಾಕಿದ್ರೆ ಮಂದಿ ಹಾಕಲಿಲ್ಲ. ಸಿದ್ದರಾಮಯ್ಯಗೆ ಹಾಕಿದ್ರು. ಮೊನ್ನೆ ಬೈ ಎಲೆಕ್ಷನ್ದಾಗೂ ಕಾಂಗ್ರೆಸ್ಗೆ. ಯಾಕಂದರೆ ಫ್ರೀ ಕೊಡ್ತಾರೆ. ಫ್ರೀ ಕೊಡೋದ್ರಿಂದ ಮತ್ತು ಆಟೋಮೆಟಿಕ್ ದಿಸ್ ಈಸ್ ನಾಟ್ ಎ ಮನಮೋಹನ್ ಸಿಂಗ್ ಎಕನಾಮಿಕ್ ಪಾಲಿಸಿ. ತಪ್ಪು ತಿಳ್ಕೊಬಾರ್ದು ಯಾರು. ಈಗ ನರೇಂದ್ರ ಮೋದಿ ಅವ್ರಿಗೆ ಕ್ರಿಟಿಸೈಸ್ ಮಾಡೋರಿಗೆ ಹೇಳ್ತೀನಿ, ಮನಮೋಹನ್ ಸಿಂಗ್ ಇದ್ದಾಗ ಬೇಕಾದಷ್ಟು ಕ್ರಿಟಿಸೈಸ್ ಮಾಡ್ಯಾರ ಅವ್ರಿಗೆ. ಅವ್ರು ಏನದಾರ ಅನ್ನೋದು ಇವ್ರಿಗೆ ಏನು ಗೊತ್ತಾಗ್ತದೆ, ಇದ್ದಾಗ ಗೊತ್ತಾಗೋದಿಲ್ಲ. ಅವ್ರು ಏನು ಮಾಡ್ತಾರೆ ಅದ್ರ ಬಗ್ಗೆ ಮಿಸ್ ಅಪ್ರೋಪ್ರಿಯೇಷನ್ ಮಾಡಿಕೊಂಡು ತಾವು ಏನರ ಆಗ್ಬೇಕಂತ ತಿಳ್ಕೊಂಡು ಬೇರೆದವ್ರ ಹೆಸರು ಹಾಳು ಮಾಡ್ತಾರೆ. ಈ ರೀತಿ ಏನದ ಇವತ್ತಿನ ದಿನ ನಾವು ವಿಚಾರ ಮಾಡಲಿಕ್ಕೆ ನಮ್ಮ ಇಂಡಿಯನ್ ಪಾಲಿಟಿಕ್ಸೇ ಹಾಳು ಮಾಡಿಬಿಟ್ರು ಅವ್ರು. ಸಿದ್ದರಾಮಯ್ಯ ಮತ್ತು ಕೂಡ್ಕೊಂಡು ಇಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಅಂತ ತೆಗೆದು ಇದಕ್ಕೆ ದಿಸ್ ಈಸ್ ಸ್ಪಾನ್ಸರ್ಡ್ ಬೈ ರಾಹುಲ್ ಗಾಂಧಿ ಐ ಥಿಂಕ್. ಯಾಕಂದ್ರೆ ಅವ ಸಣ್ಣ ಹುಡುಗರು ಇದ್ದಂಗೆ ಟಿ ಶರ್ಟ್ ಹಾಕ್ಕೊಂಡು ಏನರ ಆಗ್ಬೇಕತ್ತ. ಮನಮೋಹನ್ ಸಿಂಗ್ ಕಾಂಗ್ರೆಸ್ನಾಗ ಅದ ಮತ್ತು ಯಾರು ಇರ್ತಾರೋ whole world mourned today for his demise. ಎಲ್ಲರಿಗೂ ಮಾನಸಿಕ ಆಗ್ತದೆ. ಒಬ್ಬರ ದೇಶವನ್ನು ಸುಧಾರಣೆ ಮಾಡುವಂಥ ಒಬ್ಬ ವ್ಯಕ್ತಿ ಎಲ್ಲಿ ಬೇಕಲ್ಲ.
ರಾಜ್ಯವನ್ನು ಸುಧಾರಣೆ ಮಾಡೋದು, ಎಲ್ಲರಿಗೂ ಏನು ಬೇಕಾಗ್ಯದ, ವೈಯಕ್ತಿಕ ಅಧಿಕಾರ ಬೇಕಾಗ್ಯದ. ಅದಕ್ಕೆ ಈಗ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ವಿಲ್ ಸಿ ದಿಸ್ ಮಂತ್, ನೆಕ್ಸ್ಟ್ ಮಂತ್ ಕೇಜ್ರಿವಾಲ್ ಅವ್ರು ಏನೇನು ಫ್ರೀ ಕೊಡ್ತಾರೆ, ಅಮಿತ್ ಶಾ ಅವ್ರು ಏನೇನು ಕೊಡ್ತಾರೆ, ಅದ್ರ ಮೇಲೆ ಇನ್ನು ರಾಜಕೀಯ ಒಳಗೆ ಏನು ಚಲೋ ಲೀಡ್ರ್ ಆನೆಸ್ಟ್ ಏನೂ ಬೇಕಾಗಿಲ್ಲ. ನಾ ಇಷ್ಟು ರೊಕ್ಕ ಕೊಡ್ತೀನಿ, ನೀ ಎಷ್ಟು ರೊಕ್ಕ ಕೊಡ್ತೀನಿ. ನಮಸ್ಕಾರ.